ಎಲ್ಲರಿಗೂ ನಮಸ್ಕಾರ. ನಾನು ಈ ಹಿಂದೆ ಈ ವಿಕ್ರಮ ಬೇತಾಳನ 25 ಕಥೆಗಳನ್ನು ನಾನು ಹೇಳಿದೆ. ಇನ್ನು ಮುಂದೆ ಭೋಜರಾಜನ ಕಥೆಗಳನ್ನು ನಾನು ಕೆಲವು ಕಥೆಗಳನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಹೇಳಿ ಅಂದ್ಕೊಂಡೇನೆ. ಅಲ್ಲದೆ ವಿಕ್ರಮಾದಿತ್ಯನ ಸಿಂಹಾಸನದಲ್ಲಿ ಇದ್ದಂತಹ 32 ಗೊಂಬೆಗಳು ಭೋಜರಾಜನಿಗೆ ಹೇಳಿದಂಥ ಕಥೆಗಳನ್ನು ಕೂಡ ಹೇಳಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇನೆ. 10ನೇ ಶತಮಾನದ ಅಂತ್ಯದೊಳಗೆ ಈ ಮಾಲ್ವಾ ದೇಶವನ್ನು, ಅಂದ್ರೆ ಈಗಿನ ಮಧ್ಯ ಭಾರತದ ಮಾಲ್ವಾ ಈ ರಾಜ್ಯವನ್ನು ಸಿಂಧು ರಾಜ ಅನ್ನುವಂತಹ ಮಹಾರಾಜ ಆಳ್ತಾ ಇದ್ದ. ಅವನ ಹೆಂಡತಿ ಸಾವಿತ್ರಿ ಅಂತ ಹೇಳಿ. ಆವಾಗ ಆ ಮಾಲ್ವಾ ರಾಜ ಪರಮಾರ ವಂಶದವನು ಸಿಂಧು ರಾಜ. ಆಗಿನ ಕಾಲದೊಳಗೆ ಆ ರಾಜ್ಯ ಅನ್ನೋದು ಸಾಂಸ್ಕೃತಿಕವಾಗಿ, ಆನಂತರ ಈ ಶೈಕ್ಷಣಿಕವಾಗಿ ಎಲ್ಲ ರೀತಿಯಿಂದಲೂ ಅತ್ಯಂತ ಪ್ರಮುಖವಾದಂಥ ಕೇಂದ್ರವಾಗಿತ್ತು. ಯುದ್ಧ ಕಲೆ, ಆಮೇಲೆ ರಾಜನೀತಿ, ಇವೆಲ್ಲವುಗಳಲ್ಲೂ ಅತ್ಯಂತ ಒಂದು ಪ್ರಖ್ಯಾತಿಯನ್ನು ಪಡೆದಂಥ ರಾಜ್ಯ ಆಗಿತ್ತು. ಅವ್ರಿಗೆ ಕ್ರಿಸ್ತಶಕ 980ನೇ ಇಸವಿಯೊಳಗೆ ಒಬ್ಬ ಗಂಡು ಮಗ ಹುಡ್ತಾನ. ಅವನಿಗೆ ಭೋಜ ಅಂತಂದು ಹೇಳಿ ಹೆಸರಿಡ್ತಾರೆ. ಆ ಭೋಜ ಬಹಳ ಕುಶಾಗ್ರಮತಿಯಾಗಿರ್ತಾನ, ಬಹಳ ಚತುರ, ಬಹಳಷ್ಟು ಮೇಧಾವಿ. ಅವನಿಗೆ ಯುಕ್ತ ವಯಸ್ಸಿನಲ್ಲಿ ಈ ಎಲ್ಲ ಶಿಕ್ಷಣವನ್ನು ಏನಂತಾರೆ ಕೊಡಿಸಲಾಗ್ತೈತಿ. ರಾಜನೀತಿ, ವ್ಯಾಕರಣ, ಅನಂತರ ಯುದ್ಧ ಕಲೆ, ಅನಂತರ ಸಂಸ್ಕೃತ, ಇವೆಲ್ಲವನ್ನು ಪಾಠವನ್ನು ಆತ ಮಾಡ್ತಾ ಇರ್ತಾನೆ. ಅವನು ಕೇವಲ 11 ವರ್ಷದವನಿದ್ದಾಗ, ಅಂದರೆ ಕ್ರಿಸ್ತಶಕ 991ರಲ್ಲಿ ಏನಾಗ್ತೈತಿ ಅಂದರೆ, ಸಿಂಧು ರಾಜ, ಈ ಚಾಲುಕ್ಯ ವಂಶದ ರಾಜ ಜಯಸಿಂಗನಿಂದ ಮೋಸದಿಂದ ಕೊಲ್ಲಲ್ಪಡ್ತಾನೆ, ಮರಣವನ್ನು ಹೊಂದಿಬಿಡ್ತಾನೆ. ಆಗ ಕೇವಲ ಭೋಜನಿಗೆ 11 ವರ್ಷ ಮಾತ್ರ. ಅವನು ಚಿಕ್ಕವನಿದ್ದ ಅದಾನಂತ ಹೇಳಿ ಏನಾಗ್ತೈತಿ ಅಂದ್ರೆ, ಆತನ ಚಿಕ್ಕಪ್ಪ ಅಂದ್ರೆ ಸಿಂಧುರಾಜನ ತಮ್ಮ ಮುಂಜೆ ರಾಜ ಇದ್ದವ, ಅವ ಪಟ್ಟಕ್ಕೆ ಇರ್ತಾನೆ. ಅವನು ಕೂಡ ಬಹಳ ಪ್ರತಾಪಿಯಾಗಿರ್ತಾನೆ, ಬಹಳ ಶೂರ ಇರ್ತಾನೆ, ಅಲ್ಲದೆ ಬಹಳ ಮಹತ್ವಾಕಾಂಕ್ಷಿಯಾಗಿರ್ತಾನೆ. ಅವನು ರಾಜ್ಯವನ್ನು ಆಳ್ತಾ ಆ ರಾಜ್ಯವನ್ನು ಕುರಿತಾದಂಥ ಚಿಂತೆ, ಮುಂದೆ ಒಂದು ದಿನ ಭೋಜ ದೊಡ್ಡವನಾದ್ಮೇಲೆ ಇವನಿಗೆ ನಾ ಪಟ್ಟವನ್ನು ಬಿಟ್ಟು ಕೊಡಬೇಕಲ್ಲ, ಈ ಸಿಂಹಾಸನವನ್ನು ಒಪ್ಪಿಸ್ಬೇಕಲ್ಲ ಅನ್ನುವಂಥ ಚಿಂತೆ ಕಾಡುವುದಕ್ಕೆ ಪ್ರಾರಂಭ ಮಾಡ್ತಿದ್ದ. ತನ್ನ ಒಂದು ರಾಜ್ಯದ ಆಕಾಂಕ್ಷೆಗೆ ಇವನು ಬಹಳ ಅಡೆತಡೆಯಾಗಿ ಅವನು ಕಾಣೋದಕ್ಕೆ ಪ್ರಾರಂಭ ಮಾಡ್ತಾನೆ. ಭೋಜನನ್ನು ಹೆಂಗಾದರೂ ಮಾಡಿ ನಿವಾರಣೆ ಮಾಡಬೇಕು ಅನ್ನುವಂಥ ಒಂದು ಯೋಚನೆ ಇದ್ದದ ಅವನಿಗೆ ಪ್ರಾರಂಭ ಆಗ್ತೈತೆ. ಆಗ ಆತ ತನ್ನ ಸೇನಾಪತಿ ವತ್ಸರಾಜ ಅನ್ನುವಂಥವನ್ನ ಕರೀತಾನ. ಕರೆದೇನು ಹೇಳ್ತಾನಂದ್ರೆ, ಈ ಭೋಜನನ್ನ ಒಂದು ಅರಣ್ಯಕ್ಕೆ ಕರೆದುಕೊಂಡು ಹೋಗು, ಅಲ್ಲಿ ಅವನನ್ನು ಕೊಂದು ಬರಬೇಕು ಅಂತಂದು ಹೇಳಿ ಅವನಿಗೆ ಹೇಳ್ತಾನೆ. ಅದೇ ರೀತಿ ವತ್ಸರಾಜ ಆ ಭೋಜನನ್ನು ಕರೆದುಕೊಂಡು ಅರಣ್ಯಕ್ಕೆ ಹೋಗ್ತಾನೆ. ಆದರೆ ಭೋಜ ಬಹಳ ಮೇಧಾವಿಯಾಗಿರ್ತಾನೆ, ಅವನಿಗೆ ಗುರ್ತಕ್ಕೈತಿ, ಇವರು ನನ್ನನ್ನು ಕೊಲ್ಲೋದಕ್ಕಾಗಿ ಕರ್ಕೊಂಬಂದಾನಂತ ಗುರ್ತಕ್ಕೈತಿ. ಆ ಮಾರ್ಗದ ಮಧ್ಯದೊಳಗೆ ಏನು ಮಾಡ್ತಾನ ಅಂತಂದ್ರೆ, ಒಂದು ತಾಳೆಗೆರೆ ದೊಡ್ಡದಾದಂಥ ಎಲೆಯನ್ನು ಹರ್ಕೊತಾನ, ಒಂದು ಎಲೆಯನ್ನು ಹರ್ಕೊತಾನ. ಆ ನಂತರ ತನ್ನ ಕಾಲನ್ನು ಸ್ವಲ್ಪ ತನ್ನಲ್ಲಿರುವಂಥ ಸಣ್ಣ ಕತ್ತಿಯಿಂದ ಅದನ್ನು ಕೊಯ್ದುಕೊಂಡು ಅದರಲ್ಲಿರುವಂಥ ರಕ್ತದಿಂದ ತನ್ನ ಚಿಕ್ಕಪ್ಪನಿಗೆ ಒಂದು ಶ್ಲೋಕವನ್ನು ಬರೆದು ಕಳಿಸ್ತಾನೆ. ಸಂಸ್ಕೃತದಲ್ಲಿ ಶ್ಲೋಕವನ್ನು ಬರೀತಾನೆ. ಅಂದರೆ ಈ ಭೂಮಿಯೊಳಗೆ ಯಾರೂ ಅಮರ ಇಲ್ಲ. ಪಾಂಡವರು, ಆಮೇಲೆ ನಂತರ ರಾವಣ, ಇವರೆಲ್ಲರೂ ಕೂಡ ಏನಂತಾರೆ ಕಾಲನ ವಶವಾಗಿ ಹೋಗ್ಯಾರ. ಯಾರೂ ಕೂಡ ಶಾಶ್ವತ ಅಲ್ಲ. ಅತಿ ಆಶೆಯನ್ನು ಪಟ್ಟವರು ಕೂಡ ಒಂದು ದಿನ ಕಾಲನ ವಶವಾಗಲೇಬೇಕು, ಎಲ್ಲವನ್ನು ಕಳೆದುಕೊಳ್ಳಲೇಬೇಕು. ಭೂಮಿಯನ್ನು ಬಿಟ್ಟು ಹೋಗಲೇಬೇಕು, ಆದರೆ ಭೂಮಿ ಯಾರನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಅನ್ನುವಂಥ ಒಂದು ಶ್ಲೋಕವನ್ನು ಆತ ಬರೆದು ಕಳಿಸ್ತಾನೆ. ಅವಾಗ ಏನಾಗ್ತೈತಿ ಅಂತಂದ್ರೆ, ಆ ವತ್ಸರಾಜ ಇದ್ದಾವ ಆ ಒಂದು ಎಲೆಯೊಳಗೆ ಏನು ಬರೆದಿರ್ತಾನಲ್ಲ ಅದನ್ನು ಒಯ್ದು ಈ ಒಂದು ಮುಂಜರಾಜನಿಗೆ ಕೊಡ್ತಾನೆ.
ಮತ್ತು ಈ ರೀತಿ ಭೋಜ ನಿಮ್ಗೆ ಒಂದು ಪತ್ರವನ್ನು ಕೊಟ್ಟು ಬಾ ಅಂತಂದು ಹೇಳ್ಯಾನ. ಅವನನ್ನು ಒಂದು ಕಡೆ ನಾನು ಉಳ್ಳಿಸಿ ಬಂದೇನೆ ಅಂತಂದು ಹೇಳಿ ಹೇಳ್ತಾನೆ. ಅವಾಗ ಏನಾಗ್ತೈತಿ ಅಂತಂದ್ರೆ ಅದನ್ನು ಓದಿ ಅಂತ ಮುಂಜಾನೆಗೆ ಭಾಳ ಆಘಾತ ಆದಂಗೆ ಆಕೈತಿ. ಅವನಿಗೆ ಏನು ಅಂತಂತಂದ್ರೆ ನಾನು ಎಂಥ ಕ್ರೂರಿಯಾಗಿಬಿಟ್ಟೇನಲ್ಲ, ಇವನೆಷ್ಟು ಸುಂದರವಾಗಿ ಬರೆದಾನ, ನನಗೆ ನಾ ಇಂಥ ಪಾಪದ ಕೆಲಸವನ್ನು ಮಾಡಬಾರ್ದು ಅಂತಂದು ಹೇಳಿ ಆ ಮುಂಜರಾಜನಿಗೆ ಪಾಪ ಪ್ರಜ್ಞೆ ಇದ್ದದ್ದು ಕಾಡಕ್ಕೆ ಶುರುವಾಗ್ತೈತಿ. ಆಗ ಆತ ವತ್ಸರಾಜನಿಗೆ ಹೇಳ್ತಾನೆ, ಸೇನಾಪತಿಗೆ, ನಾನು ನಿನ್ನ ಜೊತೆ ಬರ್ತೇನೆ, ಅವನನ್ನು ಆಧಾರವಾಗಿ ನಾವು ಕರ್ಕೊಂಡು ಬರೋಣ ಭೋಜನನ್ನು. ನಾನು ನನ್ನ ಸ್ವಂತ ಮಗನಂತೆ ಆತನನ್ನು ಬೆಳೆಸ್ತೇನೆ. ಅವನು ದೊಡ್ಡವನಾದ್ಮೇಲೆ ಅವನ ಸಿಂಹಾಸನವನಿಗೆ ಅವನಿಗೆ ಒಪ್ಪಿಸ್ತೇನೆ ಅಂತಂದು ಹೇಳಿ ಆತ ಹೇಳ್ತಾನೆ. ಹೇಳಿ ಇಬ್ಬರೂ ಹೋಗಿ ಆ ಭೋಜನನ್ನು ಅತಿ ಪ್ರೀತಿಯಿಂದ ಆದರದಿಂದ ಅರಮನೆಗೆ ಕರೆದುಕೊಂಡು ಬರ್ತಾರೆ. ಮುಂದೆ 1991ರಲ್ಲಿ 1010ರಲ್ಲಿ ಕ್ರಿಸ್ತಶಕ 1010ರಲ್ಲಿ ಏನಾಗ್ತೈತಿ ಅಂತಂದ್ರೆ ಈ ಮುಂಜರಾಜ ಇದ್ದವ ಭೋಜನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಅವಾಗ ಭೋಜ ಕೇವಲ 20 ವರ್ಷ ವಯಸ್ಸಿನವನು. ಭೋಜ ಇದ್ದವ ಏನಂತಂದ್ರೆ ಬಹಳ ಒಂದು ಪ್ರಜಾನುರಾಗಿಯಾಗಿ ಬೆಳಿತಾನೆ, ಬಹಳ ಶೂರ ಇರ್ತಾನೆ, ಅತ್ಯಂತ ಮೇಧಾವಿ, ಜ್ಞಾನಿ, ಎಲ್ಲ ವಿಷಯಗಳಲ್ಲಿಯೂ ಪರಿಣಿತನಾಗಿರ್ತಾನೆ, ಸ್ವತಃ ವಿದ್ವಾಂಸನಾಗಿರ್ತಾನ, ಕವಿತೆಗಳನ್ನು ಬರೀತಿರ್ತಾನೆ, ಸಂಸ್ಕೃತದಲ್ಲಿ, ರಾಜ್ಯಶಾಸ್ತ್ರ, ರಾಜನೀತಿ ಎಲ್ಲದರಲ್ಲಿಯೂ ಅತ್ಯಂತ ನಿಪುಣನಾಗಿರ್ತಾನೆ. ಅಷ್ಟೇ ಅಲ್ಲ, ಆತ ತನ್ನ ಪ್ರಜೆಗಳ ಸುಖಕ್ಕಾಗಿ ಹಗಲಿರಲು ಚಿಂತಿಸ್ತಾ ಇರ್ತಾನೆ. ರಾತ್ರಿ ಹೊತ್ತಿನಲ್ಲಿ ವೇಷವನ್ನು ಮಾರು ವೇಷವನ್ನು ಹಾಕಿಕೊಂಡು ತನ್ನ ನಗರದಲ್ಲಿ ಅಡ್ಡಾಡ್ತಾ ಇರ್ತಾನೆ. ಯಾರಿಗೇನಾದರೂ ಪ್ರಜೆಗಳಿಗೆ ಕುಂದುಕೊರತೆಗಳು ಅದಾವನು ಅನ್ನುವುದನ್ನು ತಿಳಿದುಕೊಂಡು ಅವರ ನಿವಾರಣೆಯನ್ನು ಮಾಡ್ತಾ ಇರ್ತಾನೆ. ಒಂದು ಸಲ ಏನಾಗ್ತೈತಿ ಅಂದ್ರೆ ಈ ರೀತಿ ಮಾರು ವೇಷದಿಂದ ಹೊರಟಂಥ ಹೊತ್ತಿನೊಳಗೆ ರಾತ್ರಿ ಹೊತ್ತಿನಲ್ಲಿ ಹೋಗ್ತಾ ಇರ್ತಾನೆ. ಒಂದು ಪುಟ್ಟ ಗುಡಿಸಲಿನ ಒಳಗಡೆ ವೃದ್ಧ ದಂಪತಿಗಳಿದ್ದವರು ಮಾತಾಡೋದನ್ನು ಕೇಳ್ತಾನ. ಆ ವೃದ್ಧ ಹೇಳ್ತಾನೆ ಅವಾಗ ಅವನು ಒಬ್ಬ ಗಣ್ಯ ವ್ಯಾಪಾರಿಯ ಮನೆಯಲ್ಲಿ ಪ್ರತಿದಿನ ಪೂಜೆಯನ್ನು ಮುಗಿಸಿ ಬರ್ತಿರ್ತಾನೆ. ತನ್ನ ಪತ್ನಿಗೆ ಹೇಳ್ತಿರ್ತಾನೆ, ನನಗೆ ಬಹಳ ವಯಸ್ಸಾಯ್ತು, ಅಷ್ಟು ದೂರ ಅವ್ರ ಮನೆಗೆ ಹೋಗಿ ನನ್ನ ಪೂಜಾ ಕಾರ್ಯವನ್ನು ಮುಗಿಸ್ಕೊಂಡು ಬರೋದಕ್ಕೆ ನಾನು ಬಹಳ ಆಯಾಸ ಅನ್ಸಾಕತ್ತೈತಿ, ನನಗೇನು ಸಾಧ್ಯ ಆಗೋದಿಲ್ಲ ಅಂತಂದು ಹೇಳಿ ಆತ ತನ್ನ ಅಳಲನ್ನು ತೊಡ್ಕೊತಿರ್ತಾನೆ. ಅವ ಪತ್ನಿ ಹೇಳ್ತಾಳ, ಹೌದು, ಆದರೆ ಏನು ಮಾಡೋದು, ನಮ್ಮ ಹೊಟ್ಟೆಗೆ ಏನು ಮಾಡೋದು, ನಮಗೆ ಸಂತಾನನೂ ಇಲ್ಲ, ಯಾರು ದುಡಿದು ಹಾಕೋರು ಇಲ್ಲ ಅಂತಂದು ಹೇಳ್ತಾ ಇರ್ತಾಳೆ. ಆವಾಗ ಆ ವೃದ್ಧ ಹೇಳ್ತಾನೆ, ಹೌದು, ಆದರೆ ನನಗೆ ಈಗ ಬಹಳ ವಯಸ್ಸಾಗಕತ್ತೈತಿ, ನನ್ನ ನಿಶಕ್ತತನೂ ಆಗಾಕತ್ತೈತಿ, ಅದಕ್ಕೆ ನಾನು ಭೋಜರಾಜನ ಕಡೆ ಏನಾದರೂ ಸಹಾಯ ಕೇಳಬೇಕು ಅಂತಂದು ಅಂದ್ಕೊಂಡೇನಿ ಅಂತಂದು ಹೇಳ್ತಾನೆ. ಅವಾಗ ವೃದ್ಧ ಹೇಳ್ತಾಳೆ, ಆಯಿತು, ನಾಳೆ ನೀವು ಅರಮನೆಗೆ ಹೋಗಿ ಬರ್ರಿ ಅಂತಂದು ಹೇಳ್ತಾಳೆ. ಮಾರನೇ ದಿನ ವೃದ್ಧ ಇದ್ದವ ಆ ರಾಜ್ಯಸಭೆಗೆ ಬರ್ತಾನೆ. ಭೋಜರಾಜ ಅವರ ಮಾತುಗಳನ್ನು ಮೊದಲೇ ಕೇಳಿರ್ತಾನೆ. ವೃದ್ಧ ಬಂದು ತನ್ನ ಒಂದು ಅಳಲನ್ನು ತೋಡ್ಕೊತಾನೆ, ನನಗೇನಾದರೂ ಸ್ವಲ್ಪ ಸಹಾಯವನ್ನು ನೀವು ಮಾಡಿದರೆ ನಾ ಜೀವನೋಪಾಯವನ್ನು ನಾ ಹೆಂಗಾದರೂ ಮಾಡ್ಕೋತೀವಿ ಅಂತೇಳಿ. ಆಗ ಭೋಜ ಇದ್ದವ ಅವನಿಗೆ 100 ಚಿನ್ನದ ವರಹಗಳನ್ನು ಕೊಡ್ತಾನೆ. ಇವುಗಳನ್ನು ತೆಗೆದುಕೊಂಡು ನೀವು ಹೋಗ್ರಿ, ನಿಮ್ಮ ಜೀವನವನ್ನು ನೀವು ಸುಖವಾಗಿ ಸಾಗಿಸ್ರಿ ಅಂತೇಳಿ. ವೃದ್ಧನಿಗೆ ಬಹಳ ಸಂತೋಷ ಆಕೈತಿ. ಅವುಗಳನ್ನು ತಗೊಂಡು ತನ್ನ ಮನೆಗೆ ಬರ್ತಾನೆ, ತನ್ನ ಹೆಂಡತಿ ಹೇಳ್ತಾನೆ, ಇಬ್ಬರೂ ಬಹಳ ಸಂತೋಷ ಆಕೈತಿ. ಆ ಹಣದ ಗಂಟನ್ನು ಅವ್ರೇನು ಮಾಡ್ತಾರಂದ್ರೆ ಒಂದು ಪೆಟ್ಟಿಗೆಯೊಳಗೆ ಹಾಕಿ ಆ ರಾತ್ರಿ ಅವ್ರು ನಿದ್ದೆಯನ್ನು ಮಾಡ್ತಾರೆ. ಮಾರನೇ ದಿನ ಏನೋ ಬೇಕಾದಂಥ ಜೀವನಾವಶ್ಯಕ ವಸ್ತುಗಳನ್ನು ತೊಗೊಂಡು ಬರಬೇಕು ಅಂತೇಳಿ. ಆದರೆ ಬೆಳಗ್ಗೆ ಎದ್ದು ಆ ಪೆಟ್ಟಿಗೆಯನ್ನು ತೆಗೆದು ನೋಡಿದಾಗ ಅದರೊಳಗೆ ಹಣದ ಗಂಟೆ ಇರುವುದೇ ಇಲ್ಲ. ಆ ವೃದ್ಧಗೆ ಬಹಳ ಆಶ್ಚರ್ಯ ಆಕೈತಿ. ಮನೆಯಲ್ಲಿ ಹಾಕಿದಂಥ ಬಾಗಿಲು ಹಂಗೆ ಇರ್ತೈತಿ, ಆದ್ರೆ ಹಣದ ಗಂಟೆ ಕಾಣೆಯಾಗಿರ್ತೈತಿ. ಆ ವೃದ್ಧಗೆ ದಿಕ್ಕ ತೋಚೋದಿಲ್ಲ. ಮತ್ತೆ ಆತ ಅರಮನೆಗೆ ಬರ್ತಾನೆ. ಅರಮನೆಗೆ ಒಂದು ಭೋಜರಾಜನಲ್ಲಿ ಹೇಳ್ತಾನೆ, ಹಿಂಗೆ ಆ ಹಣದ ಗಂಟೆ ಕಾಣೆಯಾಗಿದ್ದನ್ನು ಹೇಳ್ತಾನೆ. ಆ ಭೋಜಿಗೆ ಆಶ್ಚರ್ಯ ಆಕೈತಿ, ಇರಲಿ ಅಂತಂದು ಹೇಳಿ ಮತ್ತೆ 100 ಚಿನ್ನದ ವರಹಗಳನ್ನು ಆತನಿಗೆ ಕೊಡ್ತಾನೆ.
ಆಯಿತು ಇವುಗಳನ್ನು ತೊಗೊಂಡೋಗ್ರಿ ಅಂತೇಳಿ. ವೃದ್ಧ ಮತ್ತೆ ಮನೆಗೆ ಬರ್ತಾನ, ತನ್ನ ಹೆಂಡತಿಗೆ ಹೇಳ್ತಾನ. ಈ ಸಲ ಏನು ಮಾಡ್ತಾನೆ ಅಂದ್ರೆ ಅದೇ ಒಂದು ಪೆಟ್ಟಿಗೆ ಒಳಗೆ ಆ ಗಂಟನ್ನು ಇಟ್ಟು ಅದಕ್ಕೆ ಭದ್ರವಾಗಿ ಒಂದು ಕೀಲಿಯನ್ನು ಅವನು ಹಾಕ್ತಾನೆ. ಹಾಕಿದಾಗ ಏನಾಗ್ತೈತೆ ಅಂದ್ರೆ ಅವತ್ತಿನ ದಿನ ರಾತ್ರಿ ಹೊತ್ತು ಅವ್ರು ಮಲ್ಕೊಂಡಾಗ ಬಾಗಿಲು ತಟ್ಟಿದಂಥ ಸಪ್ಪಳಾಕೈತಿ. ಆ ವೃದ್ಧ ಹೇಳ್ತಾನ, ಎದ್ದು ನೋಡ್ತಾನ, ಸ್ವತಃ ಮಹಾರಾಜನೇ ಬಂದಿರ್ತಾನ, ಭೋಜರಾಜ. ಬಂದು ಭೋಜರಾಜ ಏನು ಹೇಳ್ತಾನ ಅಂತಂದ್ರೆ, ಆಮೇಲೆ ಆ ವೃದ್ಧನ ಹೇಳ್ತಾನ, ಒಂದು ರಾಜಕಾರ್ಯ ಬಂದೈತಿ, ನಮ್ಮ ರಾಜ್ಯಕ್ಕೆ ಒಂದು ವಿಪರೀತವಾದಂಥ ಆಪತ್ತು ಬಂದೈತಿ. ಅದಕ್ಕೆ ನಾ ಮುಂಜಾನೆ ಏನು ಹಣ ಕೊಟ್ಟೇನಲ್ಲ ಅದು ನನಗೆ ವಾಪಸ್ಸು ಕೊಡು, ನನಗೆ ಬಹಳ ಅವಶ್ಯಕತೆ ಐತಿ ಅಂತಂದು ಹೇಳ್ತಾನೆ. ಆ ವೃದ್ಧ ಇದ್ದಾವ ಆತ ಅವರು ಕೊಟ್ಟಂಥ ಹಣ ಇರಲಿ ಅಂತಂದು ಹೇಳಿ ಅದನ್ನೇನು ಮಾಡ್ತಾನೆ ಅಂದ್ರೆ ಹಣವನ್ನು ಆತನಿಗೆ ಕೊಡ್ತಾನೆ. ಕೊಟ್ಟು ಕೂಡಲೇ ಆತ ಹೋಗ್ತಾನೆ. ವೃದ್ಧ ಮತ್ತೆ ಬೆಳಗ್ಗೆ ಎದ್ದು ಆಮೇಲೆ ವೃದ್ಧನ ಹೆಂಡತಿ ಹೇಳ್ತಾಳೆ, ಒಂದು ಅವಶ್ಯಕವಾದಂಥ ವಸ್ತುಗಳನ್ನು ತೊಗೊಂಡ್ಬರ್ರಿ ಅಂತಂದು ಹೇಳಿ. ಆ ವೃದ್ಧ ಹೇಳ್ತಾನೆ, ಇಲ್ಲ ನಿನ್ನೆ ಮಹಾರಾಜ ಬಂದು ಎಲ್ಲ ಹಣವನ್ನು ತೆಗೆದುಕೊಂಡು ಹೋಗ್ಯಾರ, ಏನೋ ಅವಶ್ಯಕತೆ ಐತೆ ಅಂತ ಹೇಳಿ. ಆಕೆ ಹೇಳ್ತಾಳೆ, ಇಲ್ಲ ನಮ್ಮ ಬಾಗಿಲು ಹಾಕದಂಗೆ ನನ್ನ ಐತಿ, ಅದು ಹೆಂಗೆ ನನಗೂ ಎಚ್ಚರ ಆಗಿಲ್ಲ ಅಂತೇಳಿ ಕೇಳ್ತಾಳೆ. ಆ ನಂತರ ಆ ಪೆಟ್ಟಿಗೆಯನ್ನು ಒಡೆದು ನೋಡ್ತಾರೆ, ಅದರೊಳಗೆ ಏನೋ ಹಣದ ಚೀಲ ಇರೋದು, ಆ ಕೀಲಿ ಹಾಕದಂಗೆ ಇರ್ತೈತಿ. ಆ ಕೀಲಿಯನ್ನು ತೆಗೆದು ನೋಡಿದ್ರೆ ಮತ್ತೆ ಏನಂತಂದ್ರೆ ಒಳಗೆ ಹಣ ಇರೋದೇನೇ ಇಲ್ಲ. ವೃದ್ಧಗೆ ಆಶ್ಚರ್ಯಕ್ಕೈತಿ, ಯಾರಾದರೂ ಮಾರು ವೇಷದೊಳಗೆ ಬಂದು ರಾಜನ ವೇಷದೊಳಗೆ ಬಂದು ಹಣವನ್ನು ತೊಗೊಂಡು ಹೋಗ್ಯಾರನೋ ಅನ್ನುವಂಥ ಅನುಮಾನ ಕಾಡ್ತೈತಿ. ವೃದ್ಧ ಇದ್ದ ಮತ್ತೆ ರಾಜನಲ್ಲಿಗೆ ಹೋಗಿ ಈ ಎಲ್ಲ ವಿಷಯವನ್ನು ಹೇಳ್ತಾನೆ. ರಾಜನಿಗೂ ಕೂಡ ಭಾಳ ಆಶ್ಚರ್ಯಕ್ಕೈತಿ, ಹೆಂಗೆ ಅಂತಂದು ಹೇಳಿ. ಆಗ ಮತ್ತೆ ರಾಜ ಒಂದು 100 ಚಿನ್ನದ ವರಹಗಳನ್ನು ಕೊಡ್ತಾನೆ, ಇವುಗಳನ್ನು ನೀ ತೆಗೆದುಕೊಂಡು ಹೋಗು ಅಂತಂದು ಹೇಳಿ. ಅವತ್ತು ರಾತ್ರಿ ಏನು ಮಾಡ್ತಾನಂದ್ರೆ ಭೋಜರಾಜ ವೇಷವನ್ನು ಮರೆಸಿಕೊಂಡು ಆ ವೃದ್ಧನ ಗುಡಿಸಲಿನ ಹತ್ತಿರ ಅಥವಾ ಮರಿ ಮಾಚಿಕೊಂಡು ನಿಲ್ತಾನೆ. ನಿಂತಂಥ ಹೊತ್ತಿನೊಳಗೆ ಸ್ವಲ್ಪ ಹೊತ್ತಿನೊಳಗೆ ಸಂಪೂರ್ಣವಾಗಿ ರಾಜನಂತೆ ಇರುವಂಥ ಒಬ್ಬ ವೇಷಧಾರಿ ವೃದ್ಧನ ಗುಡಿಸಲನ್ನು ಹೋಗ್ತಾನೆ. ಗುಡಿಸಲಿನೊಳಗೆ ಹೋಗಿ ಮತ್ತೆ ವೃದ್ಧನಿಗೆ ಹಣವನ್ನು ಕೇಳ್ತಾನೆ. ಆವಾಗ ಮಹಾರಾಜ ಬರ್ತಾನ, ಬಂದು ಕೇಳ್ತಾನ, ನೀ ಯಾರು, ನನ್ನ ವೇಷವನ್ನು ಹೊತ್ತಂತ ನೀನು ಯಾರು, ಹಿಂಗ್ಯಾಕೆ ನಾ ಆ ವೃದ್ಧರಿಗೆ ನೀನು ಈ ತೊಂದರೆಯನ್ನು ಕೊಡ್ತಾ ಇದ್ದೀಯಾ ಅಂತಂದು ಹೇಳಿ ಕೇಳ್ತಾನೆ. ಆವಾಗ ಹೇಳ್ತಾನ, ಆ ವೇಷಧಾರಿ ಹೇಳ್ತಾನ, ನಾನು ಭಾಗ್ಯ ದೇವತೆ ಇದ್ದೀನಿ. ಈ ಒಂದು ವೃದ್ಧ ಇವರು ಏನದಾರ, ಇವರು ಕರ್ಮಫಲವನ್ನು ಉಣ್ಣಾಕತ್ತಾರ, ಇವರು ಮಾಡಿದಂಥ ಕರ್ಮವನ್ನು ಇವರು ಊಟ ಮಾಡಾಕತ್ತಾರ. ನಿನ್ನ ಹಣವನ್ನು ಉಪಯೋಗಿಸುವಂಥ ಭಾಗ್ಯವನ್ನು ನಾ ಇವ್ರಿಗೆ ಕೊಡುವುದಿಲ್ಲ ಅಂತೇಳಿ ಹೇಳ್ತಾನೆ. ಮಹಾರಾಜ ಹೇಳ್ತಾನೆ, ಅವ್ರು ಎಷ್ಟಾಗಲಿ ವಯಸ್ಸಾದವ್ರದಾರ, ನೊಂದವ್ರದಾರ, ನೀ ಅವ್ರಿಗೆ ತೊಂದರೆಯನ್ನು ಕೊಡಬೇಡ, ಬೇಕಾದ್ರೆ ಅವರ ಕರ್ಮಫಲವನ್ನು ನನಗೆ ಕೊಡು, ನಾನು ಅನುಭವಿಸ್ತೀನಿ, ಆದರೆ ಆ ವೃದ್ಧರಿಗೆ ನೀನು ತೊಂದರೆಯನ್ನು ಕೊಡಬೇಡ ಅಂತಂದು ಹೇಳ್ತಾನೆ. ಆಯಿತು, ಆದರೆ ಅವರ ಫಲವನ್ನು ನಿನಗೆ ಕೊಡ್ತೇನೆ ಅಂತೇಳಿ ಆತ ಮಾಯವಾಗಿಬಿಡ್ತಾನೆ. ಅಂದರೆ ಅವರ ಕರ್ಮಫಲವನ್ನು ಭೋಜರಾಜ ಯಾವ ರೀತಿ ಅನುಭವಿಸ್ತಾ ಅನ್ನೋದನ್ನು ನಾವು ಮುಂದಿನ ಕಥೆಯಲ್ಲಿ ಹೇಳ್ತೀನಿ.